ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ ಕನ್ನಡ ಗ್ರಾವಿಟಿಗೆ ಮತ್ತೆ ಸ್ವಾಗತ. ಇಂದು ನಾವು ನಿಮಗೆ ಒಂದು ಮಹತ್ವದ ಸುದ್ದಿಯನ್ನ ತರುತ್ತಿದ್ದೇವೆ. ಇದು ನೂರಾರು ಉದ್ಯೋಗಾಕಾಂಕ್ಷಿಗಳಿಗೆ ಬಹಳ ದೊಡ್ಡ ಸಂತೋಷದ ವಿಷಯ. ಏಕೆಂದರೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂದರೆ UIDAI ಹೊಸ ನೇಮಕಾತಿ ಅಧಿಸೂಚನೆಯನ್ನ ಪ್ರಕಟಿಸಿದೆ. ಈ ನೇಮಕಾತಿ 2025ನೇ ಸಾಲಿಗೆ ಸಂಬಂಧಿಸಿತ್ತು. ತಾಂತ್ರಿಕ ಅಧಿಕಾರಿ ಹಾಗೂ ಸಹಾಯಕ ನಿರ್ದೇಶಕ ಹುದ್ದೆಗಳಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಸರ್ಕಾರದ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಇದೊಂದು ಅಮೂಲ್ಯ ಅವಕಾಶ. UIDAI ಅಂದರೆ ಯುನೀಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ. ಇದು ಆಧಾರ್ ಕಾರ್ಡ್ ಯೋಜನೆಗೆ ಮೂಲಸ್ತಂಭವಾದ ಸಂಸ್ಥೆ. ಈ ಸಂಸ್ಥೆಯು ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ವಿಶಿಷ್ಟ ಗುರುತು ಸಂಖ್ಯೆ ನೀಡುವ ಕೆಲಸವನ್ನು ನಿರ್ವಹಿಸುತ್ತಿದೆ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವುದು ಅಂದರೆ ನೇರವಾಗಿ ಭಾರತದ ಡಿಜಿಟಲ್ ಪರಿವರ್ತನೆಯ ಭಾಗವಾಗುವುದು. UIDAIನ ತಾಂತ್ರಿಕ ಮತ್ತು ಆಡಳಿತ ವಿಭಾಗಗಳಲ್ಲಿ ನಡೆಯುವ ನೇಮಕಾತಿಗಳು ಸದಾ ಸ್ಪರ್ಧಾತ್ಮಕವಾಗಿರುತ್ತವೆ, ಆದರೆ ಸ್ಥಿರತೆ ಮತ್ತು ಗೌರವದ ದೃಷ್ಟಿಯಿಂದ ಅತ್ಯುತ್ತಮ ಸರ್ಕಾರಿ ಅವಕಾಶಗಳಾಗಿವೆ. ಈ ನೇಮಕಾತಿಯಲ್ಲಿ 2 ಪ್ರಮುಖ ಹುದ್ದೆಗಳಿವೆ: ತಾಂತ್ರಿಕ ಅಧಿಕಾರಿ ಮತ್ತು ಸಹಾಯಕ ನಿರ್ದೇಶಕ. ಒಟ್ಟು 6 ಹುದ್ದೆಗಳಿವೆಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಈ ಎಲ್ಲಾ ಹುದ್ದೆಗಳು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿರುವ UIDAI ಟೆಕ್ನಾಲಜಿ ಸೆಂಟರ್ನಲ್ಲಿ ಖಾಲಿಯಾಗಿವೆ. ಹೀಗಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡಲು ಆಸಕ್ತಿ ಹೊಂದಿರುವವರಿಗೆ ಇದು ಸೂಕ್ತ ಅವಕಾಶ. ಅಧಿಕೃತ ಅಧಿಸೂಚನೆಯ ಪ್ರಕಾರ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಅಕ್ಟೋಬರ್ ತಿಂಗಳ 7ನೇ ದಿನಾಂಕದಿಂದ ಪ್ರಾರಂಭವಾಗಿತ್ತು. ಡಿಸೆಂಬರ್ ತಿಂಗಳ 9, 2025 ದಿನಾಂಕದವರೆಗೆ ಮುಂದುವರಿಯುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ತಮ್ಮ ದಾಖಲೆಗಳನ್ನು ಮುಂಚಿತವಾಗಿ ಸಿದ್ಧಪಡಿಸಿ ಅಂತಿಮ ದಿನಾಂಕದ ಮುಂಚೆಯೇ ಅರ್ಜಿ ಸಲ್ಲಿಸಬೇಕು. ವಿಳಂಬವಾದ ಅರ್ಜಿಗಳನ್ನು ಸ್ವೀಕರಿಸುವ ಸಾಧ್ಯತೆ ಇರುವುದಿಲ್ಲ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಕನಿಷ್ಠ ಪದವಿ ಅಥವಾ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆಯನ್ನು ಪೂರ್ಣಗೊಳಿಸಿರಬೇಕು. ತಾಂತ್ರಿಕ ವಿಭಾಗದ ಅಭ್ಯರ್ಥಿಗಳಿಗೆ ಸಂಬಂಧಿತ ತಾಂತ್ರಿಕ ವಿಷಯಗಳಲ್ಲಿ ಅನುಭವ ಅಥವಾ ಶೈಕ್ಷಣಿಕ ಹಿನ್ನೆಲೆ ಇದ್ದರೆ ಹೆಚ್ಚು ಅವಕಾಶ ಸಿಗಬಹುದು. ಸಹಾಯಕ ನಿರ್ದೇಶಕ ಹುದ್ದೆಗೆ ಆಡಳಿತ, ನಿರ್ವಹಣಾ ಅಥವಾ ಯೋಜನಾ ಅನುಭವ ಇದ್ದರೆ ಅದು ಸಹಾಯಕವಾಗುತ್ತದೆ. ಅಭ್ಯರ್ಥಿಯ ಗರಿಷ್ಠ ವಯಸ್ಸು 56 ವರ್ಷಗಳಿಗಿಂತ ಕಡಿಮೆ ಇರಬೇಕು ಎಂದು UIDAI ಸ್ಪಷ್ಟಪಡಿಸಿದೆ. ಮುಖ್ಯವಾಗಿ ಈ ನೇಮಕಾತಿಗೆ ಯಾವುದೇ ಅರ್ಜಿ ಶುಲ್ಕವಿಲ್ಲ. ಹೌದು ಸ್ನೇಹಿತರೆ, ಸಂಪೂರ್ಣ ಉಚಿತ ಅರ್ಜಿ ಪ್ರಕ್ರಿಯೆ. ಇದು ಸರ್ಕಾರದಿಂದ ಅಭ್ಯರ್ಥಿಗಳಿಗೆ ನೀಡಿರುವ ಉತ್ತಮ ಸೌಲಭ್ಯಗಳಲ್ಲಿ ಒಂದಾಗಿದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಶ್ರೇಣಿ 47,600 ರೂಪಾಯಿಯಿಂದ ಆರಂಭವಾಗಿ 1,77,500 ರೂಪಾಯಿವರೆಗೆ ಇರಲಿದೆ. ಈ ವೇತನದ ಜೊತೆಗೆ ಕೇಂದ್ರ ಸರ್ಕಾರದ ನಿಬಂಧನೆಗಳ ಪ್ರಕಾರ ವಿವಿಧ ಭತ್ಯೆಗಳು ಹಾಗೂ ಪ್ರಯೋಜನಗಳು ದೊರೆಯುತ್ತವೆ. ಅಂದರೆ ಆರ್ಥಿಕವಾಗಿ ಇದು ಬಹಳ ಆಕರ್ಷಕವಾದ ಅವಕಾಶ. UIDAI ನೇಮಕಾತಿ ಪ್ರಕ್ರಿಯೆಯಲ್ಲಿ 2 ಹಂತಗಳಿವೆ. ಮೊದಲನೆಯದು ಲಿಖಿತ ಪರೀಕ್ಷೆ, ಎರಡನೆಯದು ಸಂದರ್ಶನ. ಲಿಖಿತ ಪರೀಕ್ಷೆಯಲ್ಲಿ ಸಾಮಾನ್ಯ ತಿಳುವಳಿಕೆ, ತಾಂತ್ರಿಕ ವಿಷಯಗಳು ಮತ್ತು ಆಡಳಿತ ಸಂಬಂಧಿತ ಪ್ರಶ್ನೆಗಳು ಇರಬಹುದು. ಸಂದರ್ಶನ ಹಂತದಲ್ಲಿ ಅಭ್ಯರ್ಥಿಯ ವ್ಯಕ್ತಿತ್ವ, ನೈಪುಣ್ಯ ಮತ್ತು ಸಂವಹನ ಕೌಶಲ್ಯಗಳನ್ನು ಪರಿಶೀಲಿಸಲಾಗುತ್ತದೆ. ಅಂತಿಮ ಆಯ್ಕೆಯಾದ ಅಭ್ಯರ್ಥಿಗಳು ನೇಮಕಾತಿ ಆದೇಶದ ಪ್ರಕಾರ ಸೇವೆಗೆ ಸೇರಬೇಕಾಗುತ್ತದೆ. ಅಭ್ಯರ್ಥಿಗಳು UIDAIನ ಅಧಿಕೃತ ವೆಬ್ಸೈಟ್ uidi.inಗೆ ಭೇಟಿ ನೀಡಬೇಕು. ಅಲ್ಲಿ ರಿಕ್ರೂಟ್ಮೆಂಟ್ ವಿಭಾಗವನ್ನು ತೆರೆಯಿರಿ. ತಾಂತ್ರಿಕ ಅಧಿಕಾರಿ ಅಥವಾ ಸಹಾಯಕ ನಿರ್ದೇಶಕ ಹುದ್ದೆಯ ಅಧಿಸೂಚನೆಯನ್ನು ಓದಿ. ಅರ್ಜಿ ನಮೂನೆಯನ್ನು ಆನ್ಲೈನ್ನಲ್ಲಿ ಸರಿಯಾಗಿ ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಜೋಡಿಸಿ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ಅದರ ಪ್ರಿಂಟ್ ಪ್ರತಿಯನ್ನು ತೆಗೆದು ಇಟ್ಟುಕೊಳ್ಳುವುದು ಅಗತ್ಯ. ಅಂತಿಮವಾಗಿ ಅರ್ಜಿ ಮತ್ತು ಅಗತ್ಯ ದಾಖಲೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಬೇಕು: ಡೈರೆಕ್ಟರ್ HR, UIDAI, ಆಧಾರ್ ಕಾಂಪ್ಲೆಕ್ಸ್, NTI ಲೇಔಟ್, ಟಾಟಾನಗರ, ಕೊಡಿಗೆಹಳ್ಳಿ, ಟೆಕ್ನಾಲಜಿ ಸೆಂಟರ್, 560092. ಸ್ನೇಹಿತರೆ, ಸರ್ಕಾರದ ಈ ರೀತಿಯ ಅವಕಾಶಗಳು ಪ್ರತಿ ವರ್ಷ ಬರುವುದಿಲ್ಲ. UIDAIನಲ್ಲಿ ಕೆಲಸ ಮಾಡುವುದು ಅಂದರೆ ದೇಶದ ಡಿಜಿಟಲ್ ಭವಿಷ್ಯವನ್ನು ರೂಪಿಸುವ ಒಂದು ಭಾಗವಾಗುವುದು. ಆದ್ದರಿಂದ ನಿಮಗೆ ಅಗತ್ಯ ವಿದ್ಯಾರ್ಹತೆ ಮತ್ತು ಆಸಕ್ತಿ ಇದ್ದರೆ ತಡಮಾಡದೆ ಅರ್ಜಿ ಸಲ್ಲಿಸಿ. ನಿಮ್ಮ ಪ್ರಯತ್ನದ ಹಿಂದೆಯೇ ಯಶಸ್ಸು ನಿಂತಿದೆ. ನೀವು ಈ ಮಾಹಿತಿಯಿಂದ ಉಪಯೋಗ ಪಡೆದಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಉದ್ಯೋಗ ಮಾಹಿತಿ, ಸರ್ಕಾರಿ ಅಧಿಸೂಚನೆಗಳು ಮತ್ತು ತಯಾರಿ ಸಲಹೆಗಳಿಗಾಗಿ ನಮ್ಮ ಜೊತೆಯಲ್ಲಿರಿ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ ಕನ್ನಡ ಗ್ರಾವಿಟಿಗೆ ಮತ್ತೆ ಸ್ವಾಗತ. ಇಂದು ನಾವು ನಿಮಗೆ ಒಂದು ಮಹತ್ವದ ಸುದ್ದಿಯನ್ನ ತರುತ್ತಿದ್ದೇವೆ. ಇದು ನೂರಾರು ಉದ್ಯೋಗಾಕಾಂಕ್ಷಿಗಳಿಗೆ ಬಹಳ ದೊಡ್ಡ ಸಂತೋಷದ ವಿಷಯ.
ಏಕೆಂದರೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂದರೆ UIDAI ಹೊಸ ನೇಮಕಾತಿ ಅಧಿಸೂಚನೆಯನ್ನ ಪ್ರಕಟಿಸಿದೆ. ಈ ನೇಮಕಾತಿ 2025ನೇ ಸಾಲಿಗೆ ಸಂಬಂಧಿಸಿತ್ತು. ತಾಂತ್ರಿಕ ಅಧಿಕಾರಿ ಹಾಗೂ ಸಹಾಯಕ ನಿರ್ದೇಶಕ ಹುದ್ದೆಗಳಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಸರ್ಕಾರದ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಇದೊಂದು ಅಮೂಲ್ಯ ಅವಕಾಶ. UIDAI ಅಂದರೆ ಯುನೀಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ. ಇದು ಆಧಾರ್ ಕಾರ್ಡ್ ಯೋಜನೆಗೆ ಮೂಲಸ್ತಂಭವಾದ ಸಂಸ್ಥೆ. ಈ ಸಂಸ್ಥೆಯು ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ವಿಶಿಷ್ಟ ಗುರುತು ಸಂಖ್ಯೆ ನೀಡುವ ಕೆಲಸವನ್ನು ನಿರ್ವಹಿಸುತ್ತಿದೆ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವುದು ಅಂದರೆ ನೇರವಾಗಿ ಭಾರತದ ಡಿಜಿಟಲ್ ಪರಿವರ್ತನೆಯ ಭಾಗವಾಗುವುದು. UIDAIನ ತಾಂತ್ರಿಕ ಮತ್ತು ಆಡಳಿತ ವಿಭಾಗಗಳಲ್ಲಿ ನಡೆಯುವ ನೇಮಕಾತಿಗಳು ಸದಾ ಸ್ಪರ್ಧಾತ್ಮಕವಾಗಿರುತ್ತವೆ, ಆದರೆ ಸ್ಥಿರತೆ ಮತ್ತು ಗೌರವದ ದೃಷ್ಟಿಯಿಂದ ಅತ್ಯುತ್ತಮ ಸರ್ಕಾರಿ ಅವಕಾಶಗಳಾಗಿವೆ. ಈ ನೇಮಕಾತಿಯಲ್ಲಿ 2 ಪ್ರಮುಖ ಹುದ್ದೆಗಳಿವೆ: ತಾಂತ್ರಿಕ ಅಧಿಕಾರಿ ಮತ್ತು ಸಹಾಯಕ ನಿರ್ದೇಶಕ. ಒಟ್ಟು 6 ಹುದ್ದೆಗಳಿವೆಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಈ ಎಲ್ಲಾ ಹುದ್ದೆಗಳು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿರುವ UIDAI ಟೆಕ್ನಾಲಜಿ ಸೆಂಟರ್ನಲ್ಲಿ ಖಾಲಿಯಾಗಿವೆ. ಹೀಗಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡಲು ಆಸಕ್ತಿ ಹೊಂದಿರುವವರಿಗೆ ಇದು ಸೂಕ್ತ ಅವಕಾಶ. ಅಧಿಕೃತ ಅಧಿಸೂಚನೆಯ ಪ್ರಕಾರ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಅಕ್ಟೋಬರ್ ತಿಂಗಳ 7ನೇ ದಿನಾಂಕದಿಂದ ಪ್ರಾರಂಭವಾಗಿತ್ತು. ಡಿಸೆಂಬರ್ ತಿಂಗಳ 9, 2025 ದಿನಾಂಕದವರೆಗೆ ಮುಂದುವರಿಯುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ತಮ್ಮ ದಾಖಲೆಗಳನ್ನು ಮುಂಚಿತವಾಗಿ ಸಿದ್ಧಪಡಿಸಿ ಅಂತಿಮ ದಿನಾಂಕದ ಮುಂಚೆಯೇ ಅರ್ಜಿ ಸಲ್ಲಿಸಬೇಕು. ವಿಳಂಬವಾದ ಅರ್ಜಿಗಳನ್ನು ಸ್ವೀಕರಿಸುವ ಸಾಧ್ಯತೆ ಇರುವುದಿಲ್ಲ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಕನಿಷ್ಠ ಪದವಿ ಅಥವಾ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆಯನ್ನು ಪೂರ್ಣಗೊಳಿಸಿರಬೇಕು. ತಾಂತ್ರಿಕ ವಿಭಾಗದ ಅಭ್ಯರ್ಥಿಗಳಿಗೆ ಸಂಬಂಧಿತ ತಾಂತ್ರಿಕ ವಿಷಯಗಳಲ್ಲಿ ಅನುಭವ ಅಥವಾ ಶೈಕ್ಷಣಿಕ ಹಿನ್ನೆಲೆ ಇದ್ದರೆ ಹೆಚ್ಚು ಅವಕಾಶ ಸಿಗಬಹುದು. ಸಹಾಯಕ ನಿರ್ದೇಶಕ ಹುದ್ದೆಗೆ ಆಡಳಿತ, ನಿರ್ವಹಣಾ ಅಥವಾ ಯೋಜನಾ ಅನುಭವ ಇದ್ದರೆ ಅದು ಸಹಾಯಕವಾಗುತ್ತದೆ. ಅಭ್ಯರ್ಥಿಯ ಗರಿಷ್ಠ ವಯಸ್ಸು 56 ವರ್ಷಗಳಿಗಿಂತ ಕಡಿಮೆ ಇರಬೇಕು ಎಂದು UIDAI ಸ್ಪಷ್ಟಪಡಿಸಿದೆ. ಮುಖ್ಯವಾಗಿ ಈ ನೇಮಕಾತಿಗೆ ಯಾವುದೇ ಅರ್ಜಿ ಶುಲ್ಕವಿಲ್ಲ. ಹೌದು ಸ್ನೇಹಿತರೆ, ಸಂಪೂರ್ಣ ಉಚಿತ ಅರ್ಜಿ ಪ್ರಕ್ರಿಯೆ. ಇದು ಸರ್ಕಾರದಿಂದ ಅಭ್ಯರ್ಥಿಗಳಿಗೆ ನೀಡಿರುವ ಉತ್ತಮ ಸೌಲಭ್ಯಗಳಲ್ಲಿ ಒಂದಾಗಿದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಶ್ರೇಣಿ 47,600 ರೂಪಾಯಿಯಿಂದ ಆರಂಭವಾಗಿ 1,77,500 ರೂಪಾಯಿವರೆಗೆ ಇರಲಿದೆ. ಈ ವೇತನದ ಜೊತೆಗೆ ಕೇಂದ್ರ ಸರ್ಕಾರದ ನಿಬಂಧನೆಗಳ ಪ್ರಕಾರ ವಿವಿಧ ಭತ್ಯೆಗಳು ಹಾಗೂ ಪ್ರಯೋಜನಗಳು ದೊರೆಯುತ್ತವೆ. ಅಂದರೆ ಆರ್ಥಿಕವಾಗಿ ಇದು ಬಹಳ ಆಕರ್ಷಕವಾದ ಅವಕಾಶ. UIDAI ನೇಮಕಾತಿ ಪ್ರಕ್ರಿಯೆಯಲ್ಲಿ 2 ಹಂತಗಳಿವೆ. ಮೊದಲನೆಯದು ಲಿಖಿತ ಪರೀಕ್ಷೆ, ಎರಡನೆಯದು ಸಂದರ್ಶನ. ಲಿಖಿತ ಪರೀಕ್ಷೆಯಲ್ಲಿ ಸಾಮಾನ್ಯ ತಿಳುವಳಿಕೆ, ತಾಂತ್ರಿಕ ವಿಷಯಗಳು ಮತ್ತು ಆಡಳಿತ ಸಂಬಂಧಿತ ಪ್ರಶ್ನೆಗಳು ಇರಬಹುದು. ಸಂದರ್ಶನ ಹಂತದಲ್ಲಿ ಅಭ್ಯರ್ಥಿಯ ವ್ಯಕ್ತಿತ್ವ, ನೈಪುಣ್ಯ ಮತ್ತು ಸಂವಹನ ಕೌಶಲ್ಯಗಳನ್ನು ಪರಿಶೀಲಿಸಲಾಗುತ್ತದೆ. ಅಂತಿಮ ಆಯ್ಕೆಯಾದ ಅಭ್ಯರ್ಥಿಗಳು ನೇಮಕಾತಿ ಆದೇಶದ ಪ್ರಕಾರ ಸೇವೆಗೆ ಸೇರಬೇಕಾಗುತ್ತದೆ. ಅಭ್ಯರ್ಥಿಗಳು UIDAIನ ಅಧಿಕೃತ ವೆಬ್ಸೈಟ್ uidi.inಗೆ ಭೇಟಿ ನೀಡಬೇಕು. ಅಲ್ಲಿ ರಿಕ್ರೂಟ್ಮೆಂಟ್ ವಿಭಾಗವನ್ನು ತೆರೆಯಿರಿ. ತಾಂತ್ರಿಕ ಅಧಿಕಾರಿ ಅಥವಾ ಸಹಾಯಕ ನಿರ್ದೇಶಕ ಹುದ್ದೆಯ ಅಧಿಸೂಚನೆಯನ್ನು ಓದಿ. ಅರ್ಜಿ ನಮೂನೆಯನ್ನು ಆನ್ಲೈನ್ನಲ್ಲಿ ಸರಿಯಾಗಿ ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಜೋಡಿಸಿ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ಅದರ ಪ್ರಿಂಟ್ ಪ್ರತಿಯನ್ನು ತೆಗೆದು ಇಟ್ಟುಕೊಳ್ಳುವುದು ಅಗತ್ಯ. ಅಂತಿಮವಾಗಿ ಅರ್ಜಿ ಮತ್ತು ಅಗತ್ಯ ದಾಖಲೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಬೇಕು: ಡೈರೆಕ್ಟರ್ HR, UIDAI, ಆಧಾರ್ ಕಾಂಪ್ಲೆಕ್ಸ್, NTI ಲೇಔಟ್, ಟಾಟಾನಗರ, ಕೊಡಿಗೆಹಳ್ಳಿ, ಟೆಕ್ನಾಲಜಿ ಸೆಂಟರ್, 560092. ಸ್ನೇಹಿತರೆ, ಸರ್ಕಾರದ ಈ ರೀತಿಯ ಅವಕಾಶಗಳು ಪ್ರತಿ ವರ್ಷ ಬರುವುದಿಲ್ಲ. UIDAIನಲ್ಲಿ ಕೆಲಸ ಮಾಡುವುದು ಅಂದರೆ ದೇಶದ ಡಿಜಿಟಲ್ ಭವಿಷ್ಯವನ್ನು ರೂಪಿಸುವ ಒಂದು ಭಾಗವಾಗುವುದು. ಆದ್ದರಿಂದ ನಿಮಗೆ ಅಗತ್ಯ ವಿದ್ಯಾರ್ಹತೆ ಮತ್ತು ಆಸಕ್ತಿ ಇದ್ದರೆ ತಡಮಾಡದೆ ಅರ್ಜಿ ಸಲ್ಲಿಸಿ. ನಿಮ್ಮ ಪ್ರಯತ್ನದ ಹಿಂದೆಯೇ ಯಶಸ್ಸು ನಿಂತಿದೆ. ನೀವು ಈ ಮಾಹಿತಿಯಿಂದ ಉಪಯೋಗ ಪಡೆದಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಉದ್ಯೋಗ ಮಾಹಿತಿ, ಸರ್ಕಾರಿ ಅಧಿಸೂಚನೆಗಳು ಮತ್ತು ತಯಾರಿ ಸಲಹೆಗಳಿಗಾಗಿ ನಮ್ಮ ಜೊತೆಯಲ್ಲಿರಿ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.